ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕವಿದೆ. ಶಂಕಿತ ವಿಧ್ವಂಸಕ ಕೃತ್ಯಗಳಿಗೆ ಸಂಚು ಹಿನ್ನೆಲೆಯಲ್ಲಿ ಬಂಧನವನ್ನ ಮಾಡಲಾಗಿದೆ. ಅನುಮಾನ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಿದಾಗ ಮಾಹಿತಿ ಇಲ್ಲಿ ಲಭ್ಯವಾಗಿದೆ. ದಾವಣಗೆರೆ ಎಸ್ಪಿ ಶೇಖರ್ HT ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಬಂಧಿತ ಸುಹೇಲ್ ಮೂಲತಃ ಉತ್ತರ ಪ್ರದೇಶದವನು. ಇಲ್ಲಿ ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಇದೆ ಅನ್ನೋದು ಗೊತ್ತಾಗಿದೆ. ಶಂಕಿತ ವಿಧ್ವಂಸಕ ಕೃತ್ಯಗಳಿಗೆ ಸಂಚು ಹಿನ್ನೆಲೆಯಲ್ಲಿ ಬಂಧನ ಮಾಡಿದ್ದಾರೆ. ಅನುಮಾನ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಿದಾಗ ಮಾಹಿತಿ ಇಲ್ಲಿ ಲಭ್ಯವಾಗಿದೆ. ದಾವಣಗೆರೆ ಎಸ್ಪಿ ಶೇಖರ್ HT ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನಿನ್ನೆ ದಿನ ದಾವಣಗೆರೆ ಜಿಲ್ಲೆಯ ಹರಿಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮದಲ್ಲಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಖಚಿತ ಮಾಹಿತಿಯ ಮೇರೆಗೆ ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸ ಮಾಡಿಕೊಂಡಿದ್ದರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನು ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಇಲ್ಲಿ ಸುಹೇಲ್ಗೆ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಅಂಕಿತ, ಅಂದ್ರೆ ಕಳೆದ ಜೂನ್ 5ರಂದು ಕೂಡ ದಾವಣಗೆರೆಯ ರೈಲ್ವೆ ಸ್ಟೇಷನ್ ಏನು ಶಂಕಿತ ಉಗ್ರಗಾಮಿಯನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜಮೀರ್ ಖಾನ್ ಅಂತಲೇ ಆತನನ್ನ ಬಂಧನ ಮಾಡಿದ್ದು. ಅದಾದ ನಂತರದಲ್ಲಿ ಕೂಡ ಈಗ ಇದೇ ದಾವಣಗೆರೆಯಲ್ಲಿ 2ನೇ ಒಬ್ಬ ವ್ಯಕ್ತಿಯನ್ನ ಶಂಕಿತ ಉಗ್ರಗಾಮಿಯನ್ನು ಕೂಡ ಈಗ ಬಂದಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರದ ಒಂದು ಫ್ಯಾಕ್ಟರಿಯಲ್ಲಿ ಒಂದು ಪೇಂಟಿಂಗ್ ಕೆಲಸ ಮಾಡ್ತಿರ್ತಕ್ಕಂತಹ ಸುಹೇಲ್ ಅಂತ ಏನಿದ್ದಾರೆ ಅದು ಆ ವ್ಯಕ್ತಿಯನ್ನು ಕೂಡ ಈಗಾಗಲೇ ಬಂದಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ದಿನ ದಾವಣಗೆರೆ ಜಿಲ್ಲೆ ಹರಿಹರದ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಈ ವ್ಯಕ್ತಿಯನ್ನು ಬಂಧಿಸಿರ್ತಕ್ಕಂಥದ್ದು. ಈಗ ಮೂಲತಃ ಉತ್ತರ ಪ್ರದೇಶದ ರಾಜ್ಯದವರಾಗಿರ್ತಕ್ಕಂಥದ್ದು. ಸುಮಾರು 20 ವರ್ಷದ ವಯಸ್ಸಿನ ಈ ಸುಹೇಲ್ ಅಂತ ಏನಿದ್ರೆ 15 ದಿನದಿಂದ ಖಾಸಗಿ ಕಾರ್ಖಾನೆಯಲ್ಲಿ ಪೇಂಟಿಂಗ್ ಕೆಲಸ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಅಲ್ಲದೆ ಅದೇ ಒಂದು ಪಕ್ಕದ ಒಂದು ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಅದಾದ ನಂತರದಲ್ಲಿ ಈತ ಏನು ಪಾಕಿಸ್ತಾನದ ಜೊತೆಗೆ ಕೆಲವರು ಅಂದ್ರೆ ರಾಣಾ ಅನ್ನೋಂಥ ವ್ಯಕ್ತಿ ಏನಿದ್ದಾರೆ ಮತ್ತೆ ಇತರ ಏನು ಉಗ್ರಗಾಮಿಗಳ ಜೊತೆಗೆ ಒಂದು ನಂಟನ್ನ ಹೊಂದಿರ್ತಕ್ಕಂಥದ್ದು. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಮತ್ತು ಏನು ಇನ್ಸ್ಟಾಗ್ರಾಮ್ ಆಗಿರೋದು ಮತ್ತು ಬೇರೆ ಬೇರೆ ಅಂದ್ರೆ ಟೆಲಿಗ್ರಾಮ್ ಈ ಮುಖಾಂತರವಾಗಿ ಅವ್ರ ಜೊತೆ ಒಂದು ಸಂಪರ್ಕ ಹೊಂದಿರ್ತಕ್ಕಂಥದ್ದು. ಮತ್ತೆ ಏನು ವಿಧ್ವಂಸಕ ಕೃತ್ಯಗಳ ಏನು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲೂ ಕೂಡ ಈ ತರ ಒಂದು ಏನ್ ಮೆಸೇಜ್ ಅನ್ನ ಆಗ್ತಾ ಇದ್ದ ಅಥವಾ ಸಂದೇಶಗಳನ್ನು ರವಾನೆ ಆಗ್ತಾ ಇದ್ವು. ಸೊ ಈ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದಂತಹ ಹರಿಹರ ಪೊಲೀಸರು ಮತ್ತೆ ಕೇಂದ್ರ ಗುಪ್ತಚರ ಅಧಿಕಾರಿಗಳು ಏನಿದ್ರೆ ಈತನನ್ನ ಬಂಧಿಸಿರ್ತಕ್ಕಂಥದ್ದು. ಬಂದರ ನಂತರದಲ್ಲಿ ಏನು 10 ಜನರ ತಂಡ ಏನಿದೆ ಅಂದ್ರೆ ಏನು ಸುಹೇಲ್ ಮಾತ್ರ ಅಲ್ಲ, ಕೇವಲ ಅವ್ರ ಜೊತೆಗೆ ಮತ್ತೊಂದು 10 ಜನರ ಏನು ವ್ಯಕ್ತಿಗಳು ಕೂಡ ಬಂದಿದ್ರು. ಅವರು ಕೂಡ ಕೆಲವೊಂದು ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಈಗಾಗಲೇ ಎಸ್ಪಿ ಅವರು ತಿಳಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.